ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಆಗಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಜೈಲಿಗೆ ಹೋಗಿರುವಂಥದ್ದು, ಅರೆಸ್ಟ್ ಆಗಿರೋದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇದು. ನೀವು ಹೇಳ್ಬೋದು ಯಡಿಯೂರಪ್ಪನವರೆಲ್ಲ ಹೋಗಿದ್ರಲ್ಲ, ಅವರೆಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಜೈಲಿಗೆ ಹೋಗಿ ಬಂದಿದ್ದು. ಆದರೆ ಅರವಿಂದ್ ಕೇಜ್ರಿವಾಲ್ ಈಗಲೂ ಕೂಡ ಮುಖ್ಯಮಂತ್ರಿ. ನಾನು ಅದನ್ನು ಹೇಳಕ್ಕೆ ಬಂದಿಲ್ಲ. ಯಾವ ಕೇಸಲ್ಲಿ ಅರವಿಂದ್ ಕೇಜ್ರಿವಾಲ್ ಈಗ ಜೈಲಿಗೆ ಹೋಗಿದ್ದಾರೆ, ಏನಿದು ಹಗರಣ, ಏನಿದು ಸ್ಕ್ಯಾಮ್, ಈ ಸ್ಕ್ಯಾಮ್ನ ಹಿನ್ನೆಲೆ ಏನು, ಎಷ್ಟು ಕೋಟಿ ಹಗರಣ, ಎಷ್ಟು ಪರ್ಸೆಂಟೇಜ್ನ ಹಗರಣ, ಈ ಕೇಸಲ್ಲಿ ಯಾರ್ಯಾರು ಜೈಲಿಗೆ ಹೋಗಿದ್ರು, ಏನೆಲ್ಲ ನಡೆದಿತ್ತು ನೋಡಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ಹಗರಣದ, ಈ ಸ್ಕ್ಯಾಮ್ನ, ಈ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ ಸಿಗುತ್ತೆ. ಇಡೀ ಕೇಸ್ನ, ಇಡೀ ಹಗರಣದ, ಇಡೀ ಸ್ಕ್ಯಾಮ್ನ ಮೂಲ ಒಂದು ಎಕ್ಸೈಸ್ ಪಾಲಿಸಿ, ಅಬಕಾರಿ ನೀತಿ. ದೆಹಲಿಯಲ್ಲಿ ಜಾರಿಗೆ ತಂದಂತಹ ಹೊಸ ಅಬಕಾರಿ ನೀತಿ. ಇದನ್ನ ಜಾರಿಗೆ ತಂದದ್ದು 2021ನೇ ಇಸ್ವಿಯಲ್ಲಿ. 2021 ಹಾಗೂ 22ನೇ ಇಸ್ವಿಗಾಗಿ ಅಂತ ಹೇಳಿ ಈ ಅಬಕಾರಿ ನೀತಿಯನ್ನ ಜಾರಿಗೆ ತಂದ್ರು. ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದೇ ಮೂಲ ಹಗರಣ. ನೋಡಿ, 2021ನೇ ಇಸ್ವಿಯ ನವೆಂಬರ್ ತಿಂಗಳಲ್ಲಿ ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ, ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ಒಂದು ಹೊಸ ಅಬಕಾರಿ ನೀತಿ ತರುತ್ತೆ. ಆಗ ಅಬಕಾರಿ ಸಚಿವರಾಗಿದ್ದವರು ಮನೀಶ್ ಸಿಸೋಡಿಯಾ ಅವರು ಈಗಾಗಲೇ ಜೈಲಿಗೆ ಹೋಗಿದ್ದಾರೆ ಇದೇ ಕೇಸಲ್ಲಿ. 2023ರ ಫೆಬ್ರವರಿ 26ನೇ ತಾರೀಕು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಲಾಗಿದೆ. ನಾ ಹೇಳಿದೆ, ನವೆಂಬರ್ 2021ನೇ ತಾರೀಕು ಈ ಹೊಸ ಅಬಕಾರಿ ನೀತಿ ಜಾರಿಗೆ ಬರುತ್ತೆ. ಆದರೆ ಈ ಹಗರಣ ಬಯಲಿಗೆ ಬಂದಿದ್ದು ಹೇಗೆ ಅಂದರೆ, ದೆಹಲಿಯ ಚೀಫ್ ಸೆಕ್ರೆಟರಿ ಆಗಿದ್ದಂತಹ, ದೆಹಲಿ ಸರ್ಕಾರದ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅಂತ, ಅವರು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರಿಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಇದೇ ಹಗರಣದ ಬಗ್ಗೆ, ಏನಿದು ಅಬಕಾರಿ ನೀತಿ, ಏನಿದೆ ಅದರಲ್ಲಿ ಏನೇನು ಲೋಪಗಳಿವೆ, ಯಾವ ರೀತಿ ತಪ್ಪಾಗಿದೆ. ಯಾಕಂದರೆ ಆಗಲೇ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಹೀಗಾಗಿ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ರಿಪೋರ್ಟ್ ಕೇಳಿದರು. ಹೀಗಾಗಿ ದೆಹಲಿ ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿದ್ದಂಥ ನರೇಶ್ ಕುಮಾರ್ ರಿಪೋರ್ಟ್ನ ಕೊಟ್ಟರು. ಜುಲೈ 2022ರಲ್ಲಿ ರಿಪೋರ್ಟ್ನ ಕೊಟ್ಟರು. ನೆನ್ಪಿಟ್ಕೊಳ್ಳಿ, 2021ನೇ ಇಸ್ವಿ ನವೆಂಬರಲ್ಲಿ ಅಬಕಾರಿ ನೀತಿ ಜಾರಿಗೆ ಬಂತು. ಅದಾಗಿ 2022ರ ಜುಲೈಯಲ್ಲಿ ರಿಪೋರ್ಟನ್ನು ಕೊಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ, ಡೀಟೇಲ್ ಆಗಿ, ಎಳೆಯಾಗಿ ಬಿಡಿಸಿ ಹೇಳ್ತಾರೆ ಯಾವ ರೀತಿ ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿದೆ, ಯಾವ ರೀತಿ ಹಗರಣ ಆಗಿದೆ, ಎಲ್ಲಿ ತಪ್ಪಾಗಿದೆ, ಹಾಗೆ ಸರ್ಕಾರದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗಿದೆ ಅಂತ. ಎಷ್ಟು ಗೊತ್ತಾ ನಷ್ಟ ಆಗಿದ್ದು? ಅವರು ಕೊಟ್ಟ ರಿಪೋರ್ಟ್ ಪ್ರಕಾರವೇ 580 ಕೋಟಿ ರೂಪಾಯಿಯಷ್ಟು ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿತ್ತು. ಹಾಗಂತೇಳಿ ಅಧಿಕೃತವಾದ ವರದಿಯನ್ನ ನರೇಶ್ ಕುಮಾರ್, ದೆಹಲಿಯ ಚೀಫ್ ಸೆಕ್ರೆಟರಿ, ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ಗೆ ಕೊಡ್ತಾರೆ. ಈ ವರದಿಯಲ್ಲಿ ಅವರು ಯಾವ್ಯಾವ ನಾಯಕರು, ಯಾವ್ಯಾವ ಸಚಿವರು ತಪ್ಪೆಸಗಿದ್ದಾರೆ ಅನ್ನೋದನ್ನ ಉಲ್ಲೇಖಿಸಿರ್ತಾರೆ. ಅದರಲ್ಲಿ ಎಲ್ಲ ಪ್ರಮುಖರ ಹೆಸರು ಇರುತ್ತೆ. ಮನೀಶ್ ಸಿಸೋಡಿಯಾ ಅವರಿಂದ ಹಿಡಿದು ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅಂತಲೇ ಅವರು ಉಲ್ಲೇಖಿಸಿರ್ತಾರೆ. ಮತ್ತೆ ನೋಡಿ, ಇದು ಬಹಳ ಮುಖ್ಯ ಏನಂದ್ರೆ, ಇಡೀ ಅಬಕಾರಿ ಇಲಾಖೆಯನ್ನೇ, ಮದ್ಯ ಮಾರಾಟವನ್ನೇ ಖಾಸಗಿಗೆ ವಹಿಸುವಂತಹ ಪ್ಲಾನ್ ಈ ಅಬಕಾರಿ ನೀತಿಯಲ್ಲಿ ಅಡಗಿತ್ತು. ಅಲ್ಲಿಯವರೆಗೂ 2% ಇತ್ತು ಲಾಭ ಸಾರಾಯಿ ಮಾರೋರಿಗೆ, ಅದನ್ನ 12%ಗೆ ಏರಿಕೆ ಮಾಡಿದ್ರು. ಏಕದಮ್ 10% ಜಾಸ್ತಿ ಮಾಡಿದ್ರು, ಅವರಿಗೆ ಲಾಭ ಮಾಡಿಕೊಡೋದು. ಈ 12% ಅಲ್ಲಿ 6% ಕಿಕ್ ಬ್ಯಾಕ್ ತಗೊಳ್ಳೋದು. ಇದು ಇಡೀ ಸ್ಕ್ಯಾಮ್ನ ಪ್ಲಾನ್. ಈ ಪ್ಲಾನ್ನೊಂದಿಗೆ ಜಾರಿಯಾಗಿದ್ದು ಹೊಸ ಅಬಕಾರಿ ನೀತಿ. ಇದಿಷ್ಟೇ ಅಲ್ಲ, ಅವ್ರು ಕೊಡೋ ಕಿಕ್ ಬ್ಯಾಕ್ಗೆ ಬದಲಾಗಿ ಅಬಕಾರಿ ಲೈಸೆನ್ಸ್ ಫೀಸ್ ಇರುತ್ತಲ್ಲ, ಅದರಲ್ಲಿ ಕನ್ಸೆಷನ್ ಮಾಡೋದು, ಲೈಸೆನ್ಸ್ನ ರಿನ್ಯೂವಲ್ ಮಾಡೋದಿರುತ್ತಲ್ಲ ಅದರಲ್ಲಿ ಕನ್ಸೆಷನ್ ಮಾಡೋದು, ರೇಟಲ್ಲಿ ಕನ್ಸೆಷನ್ ಮಾಡೋದು, ಅವ್ರ ಮೇಲೆ ಹಾಕಿದಂಥ ದಂಡ ಮನ್ನಾ ಮಾಡೋದು, ಅವ್ರ ಮೇಲೆ ಹಾಕಿದಂಥ ಕೇಸ್ಗಳನ್ನ, ಯಾರ್ಯಾರು ಲಿಕ್ಕರ್ ಶಾಪರ್ಸ್ ಮೇಲೆ ಕೇಸ್ ಹಾಕಿದ್ರಲ್ಲ ಅದನ್ನೆಲ್ಲ ವಾಪಸ್ ತೆಗೆದುಕೊಳ್ಳೋದು. ಈ ರೀತಿಯಾಗಿ ಅವರಿಗೆ ಹೆಲ್ಪ್ ಮಾಡ್ತಾ ಹೋದ್ರು, ಕಿಕ್ ಬ್ಯಾಕ್ ತಗೊಳ್ತಾ ಹೋದ್ರು ಅನ್ನುವಂಥದ್ದು ಆರೋಪ. ಹಾಗೆ ಆರಂಭದಲ್ಲೇ 100 ಕೋಟಿ ರೂಪಾಯಿ ಕಿಕ್ ಬ್ಯಾಗನ್ನು ಪಡೆದಿದ್ರು ಅನ್ನೋದು ಕೂಡ ಪ್ರಮುಖವಾದ ಆಪಾದನೆ. ಆ ಹಣವನ್ನು ಏನು ಮಾಡಿದ್ರು ಅಂದರೆ, ಆಗ ಗೋವಾದ ವಿಧಾನಸಭೆ ಚುನಾವಣೆ ನಡೆದಿತ್ತು, ಆ ಚುನಾವಣೆಯ ಖರ್ಚಿಗೆ ಬಳಸಿದ್ರು ಅನ್ನೋದನ್ನು ಕೂಡ ಉಲ್ಲೇಖಿಸಲಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಇದು ಆರ್ಥಿಕ ಗಂಭೀರ ಪ್ರಕರಣ ಅಂತ ಹೇಳಿ ಪರಿಗಣಿಸಿ
ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಜಾರಿ ನಿರ್ದೇಶನಾಲಯ ಇದಕ್ಕೆ ಎಂಟರ್ ಆಗುತ್ತೆ. CBI ತನಿಖೆ ಮಾಡ್ತಾ ಇರುತ್ತೆ, ಜೊತೆಗೆ ED ಕೂಡ ಎಂಟರ್ ಆಗುತ್ತೆ. ಅಷ್ಟರೊಳಗಾಗಲೇ ED ಬರೋದ್ರೊಳಗಾಗಲೇ CBI ಈ ಕೇಸನ್ನು ಕಂಪ್ಲೀಟ್ ವೆರಿಫೈ ಮಾಡಿ ಮನೀಶ್ ಸಿಸೋಡಿಯಾ ಅಬಕಾರಿ ಸಚಿವ ಹಾಗೂ ಇನ್ನೂ 14 ಜನರನ್ನ ಆಪಾದಿತರು, ಆರೋಪಿಗಳು ಅಂತಲಿ ಘೋಷಣೆ ಮಾಡಿ ಆಗಿತ್ತು. ಆಗ ED ಬಂತು. ನೋಡಿ, ಇದು ಬಹಳ ದೊಡ್ಡ ಸ್ಕ್ಯಾಮ್, ಇದು ನೂರಾರು ಕೋಟಿಗಳ ಸ್ಕ್ಯಾಮ್ ಇದು. ಹೀಗಾಗಿ ಇದರ ಮಾಡಸ್ ಆಪರೆಂಡಿಯ ತನಿಖೆ ಆಗಬೇಕು ಅಂತ ಹೇಳಿ ED ಎಂಟರ್ ಆಗುತ್ತೆ. ED ತನಿಖೆ ಮಾಡಿದ ಗೊತ್ತಾಗೋದೇನೆಂದರೆ, ಈ ಕೇಸಲ್ಲಿ ಸೌತ್ ಗ್ರೂಪ್ ಅನ್ನುವಂತಹ ಒಂದು ಖಾಸಗಿ ಕಂಪನಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಹಾಗೂ ಅದು ಆಮ್ ಆದ್ಮಿ ಪಕ್ಷಕ್ಕೆ ಕಿಕ್ ಬ್ಯಾಕ್ ಕೊಟ್ಟಿದೆ. ಇಡೀ ಹಗರಣದ ಮಧ್ಯಸ್ಥಿಕೆ ವಹಿಸಿದ್ದು ಈ ಸೌತ್ ಗ್ರೂಪ್ ಅನ್ನೋದನ್ನ ED ಬೆಳಕಿಗೆ ತರುತ್ತೆ. ಹಾಗೆ ಆಮ್ ಆದ್ಮಿ ಪಕ್ಷದ ಸಂವಹನ ವಿಭಾಗದ ಮುಖ್ಯಸ್ಥ ವಿನಯ್ ನಾಯರ್ ಅಂತೇಳಿ ಅವರ ಮೂಲಕ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರು 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥ ಆಪಾದನೆಯು ಕೂಡ ಈ EDಯ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಹಾಗಾದರೆ ಏನಿತ್ತು ಈ ಅಬಕಾರಿ ನೀತಿಯಲ್ಲಿ ಏನಿತ್ತು ಅದನ್ನು ನಿಮಗೆ ಹೇಳ್ತೀನಿ ನೋಡಿ. ಈಗ ನೋಡಿ, ಹಳೆಯ ಅಬಕಾರಿ ನೀತಿಯನ್ನು ತೆಗೆದು ಹೊಸ ಅಬಕಾರಿ ನೀತಿಯನ್ನು ತಂದಿದ್ದೇ ಮದ್ಯದ ವ್ಯಾಪಾರಿಗಳಿಗೆ ಲಾಭ ಮಾಡಿಕೊಡುವಂಥ ದುರುದ್ದೇಶದಿಂದ. ಇದಕ್ಕೋಸ್ಕರ ದೆಹಲಿಯಲ್ಲಿ 32 ಹೊಸ ಅಬಕಾರಿ ವಲಯಗಳನ್ನ ರಚನೆ ಮಾಡಿದ್ರು. ಪ್ರತಿಯೊಂದು ವಲಯದಲ್ಲೂ ಕೂಡ 32 ವಲಯದಲ್ಲೂ ಒಂದೊಂದು ವಲಯದಲ್ಲಿ 27 ಮದ್ಯದ ಮಳಿಗೆಗಳನ್ನ ತೆರೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಂದರೆ ಒಂದೊಂದು ವಾರ್ಡಲ್ಲಿ 3 ಖಾಸಗಿ ಲಿಕ್ಕರ್ ಶಾಪ್, ಪ್ರೈವೇಟ್ ಲಿಕ್ಕರ್ ಶಾಪ್ಗಳನ್ನ ತೆಗಿಲಿಕ್ಕೆ ಅನುಮತಿಯನ್ನು ಕೊಟ್ಟರು. ದೆಹಲಿಯಲ್ಲಿ ಒಟ್ಟು 272 ವಾರ್ಡ್ ಇದೆ. ಸೊ ಒಂದೊಂದು ವಾರ್ಡಲ್ಲಿ 3 ಮಳಿಗೆ, ನೀವು ಲೆಕ್ಕ ಹಾಕೊಳ್ಳಿ ಎಷ್ಟಾಯಿತು ಅಲ್ಲಿ, ಸಾವಿರಾರು ಆಗೋಯ್ತು. ಇವ್ರು ಹೇಳಿದ್ದೇನಂತ, ಇದನ್ನು ತರಬೇಕಿದ್ರೆ, ಅಬಕಾರಿ ನೀತಿ ತರಬೇಕಿದ್ರೆ ಅವ್ರು ಹೇಳಿದ್ದು ನಾವು ಲಿಕ್ಕರ್ ಮಾಫಿಯಾನ ಮಟ್ಟ ಹಾಕ್ತೀವಿ ಅಂತ. ಆದರೆ ಮಾಡಿದ್ದೇನೋ ಲಿಕ್ಕರ್ ಮಾಫಿಯಾನ ಬೆಳೆಸೋ ಕೆಲಸ, ಸಾರಾಯಿನ ಕುಡಿಸೋ ಕೆಲಸ. ಹೊರನೋಟಕ್ಕೆ ರಾಜಸ್ವ ಸಂಗ್ರಹ, ಆದರೆ ಒಳಗೆ ಅವರೇ ಎಲ್ಲವನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ರು, ಕಿಕ್ ಬ್ಯಾಕ್ ತೆಗೆದುಕೊಳ್ತಾ ಇದ್ರು. ಹಾಗೆ ಈಗ ಲಿಕ್ಕರ್ ಮೇಲೆ ಒಂದು MRP ರೇಟ್ ಅಂತ ಇರುತ್ತೆ, ಅದನ್ನ ತೆಗೆದುಹಾಕಿ ಪ್ರೈವೇಟ್ ಲಿಕ್ಕರ್ ಶಾಪ್ ಅವರು ತಮ್ಮದೇ ಆದ ದರವನ್ನು ನಿಗದಿ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಕೊಟ್ಟರು. ಸೊ ಈ ರೀತಿ ಅವಕಾಶವನ್ನು ಮಾಡಿಕೊಡುವ ಮೂಲಕ ಲಿಕ್ಕರ್ ಮಾಫಿಯಾಗೆ ಬೆಂಬಲ ನೀಡುವಂಥ ಕೆಲಸವನ್ನ ಈ ಅಬಕಾರಿ ನೀತಿ ಮಾಡಿತ್ತು ಅನ್ನುವಂಥದ್ದು ಪ್ರಮುಖವಾದ ಆಪಾದನೆ. ಅವರು ಹೆಂಗೆ ಹಣ ಮಾಡ್ತಿದ್ರು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈ ಅಬಕಾರಿ ನೀತಿ ಬಂದ 6 ತಿಂಗಳಿಗೆ 2022 ಜನವರಿಯಲ್ಲೇ ಈ ಲೈಸೆನ್ಸ್ ಫೀಸ್ ಇದೆಯಲ್ಲ ಪ್ರೈವೇಟ್ ಲಿಕ್ಕರ್ ಶಾಪ್ ಅವ್ರದ್ದು, ಸುಮಾರು 145 ಕೋಟಿ ರೂಪಾಯಿಯಷ್ಟು ಮನ್ನಾ ಮಾಡಿದ್ರು. ಮನ್ನಾ ಕಂಪ್ಲೀಟ್ ವೇವ್ ಆಫೇ ಮಾಡಿದ್ದು. ಬೇಡ ನಿಮ್ಮ ದುಡ್ಡು ಅಂತ ಯಾಕೆ ಮಾಡ್ತಾರೆ? ಅದು ಲಿಕ್ಕರ್ ಶಾಪ್ ಅವರಿಗೆ, ಇದೇನು ರೈತರ ಸಾಲ ಅಲ್ಲ ಇದು. ಅವರು ಲೈಸೆನ್ಸಿಗೆ ಕೊಡಬೇಕಾಗಿದ್ದ ಫೀಸನ್ನು ಮನ್ನಾ ಮಾಡ್ತಾರೆ. 144 ಕೋಟಿ 36 ಲಕ್ಷ ರೂಪಾಯಿನ ಮನ್ನಾ ಮಾಡಿದ್ರು. ಇದೇ ಹಣನ ಗೋವಾ ಎಲೆಕ್ಷನ್ಗೆ ಬಳಸಿದ್ದು ಅಂತ ಇವ್ರ ಮೇಲೆ ಇರುವಂಥ ಆಪಾದನೆ. ಯಾರು ಈ ಮಧ್ಯಸ್ಥಿಕೆ ವಹಿಸಿದ್ದು ಯಾರು ಅಂದರೆ ದಿನೇಶ್ ಅರೋರಾ ಅಂತ. ಆತ ದಳ್ಳಾಳಿ, ಅವನು 100 ಕೋಟಿನ ತಂದು ಕೊಟ್ಟಿದ್ದ ಅಂತ ಹೇಳಿ. ಯಾರ ಮೂಲಕ? ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಮೂಲಕ ಪಾರ್ಟಿ ಫಂಡ್ ಹೆಸರಲ್ಲಿ 100 ಕೋಟಿ ರೂಪಾಯಿಗಳನ್ನ ಪಕ್ಷಕ್ಕೆ ದೇಣಿಗೆ ಕೊಡ್ತಿದ್ದೇವೆ ಅಂತೇಳಿ 100 ಕೋಟಿ ಕೊಟ್ಟಿರ್ತಾರೆ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ನ 2023ನೇ ಇಸ್ವಿ ಅಕ್ಟೋಬರ್ 4ನೇ ತಾರೀಕೆ ಅರೆಸ್ಟ್ ಮಾಡಿಬಿಟ್ರು. ಅವನು ಆಗಲೇ ಅರೆಸ್ಟ್ ಆದ. ಮನೀಶ್ ಸಿಸೋಡಿಯಾ ಅರೆಸ್ಟ್ ಆಗಿದ್ದಾಗಿತ್ತು, ಸಂಜಯ್ ಸಿಂಗ್ ಕೂಡ ಅರೆಸ್ಟ್ ಆಗಿದ್ದಾಗಿತ್ತು. ಈಗ ದೆಹಲಿಯ ಹಾಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೂಡ ಅರೆಸ್ಟ್ ಆದರು. ಈ ಕೇಸ್ನಲ್ಲಿ ಇವರಿಬ್ಬರೇ ಅಲ್ಲ, ಇನ್ನೂ ಬಹಳ ಜನ ಇದ್ದಾರೆ. ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದೊಂದು ಹೆಸರು. ಮತ್ತೊಬ್ಬ ಪ್ರಮುಖ ಆರೋಪಿ ಯಾರು ಗೊತ್ತಾ ಈ ಕೇಸಲ್ಲಿ? ಸಮೀರ್ ಮಹೇಂದ್ರು ಅಂತ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಜೊತೆ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬಿಟ್ಟು 32 ಲಕ್ಷ ರೂಪಾಯಿಯ ಚೆಕ್ ಅನ್ನ ದಿನೇಶ್ ಅರೋರಾ ಕೇಜ್ರಿವಾಲ್ ಮೂಲಕ ಹಸ್ತಾಂತರ ಮಾಡ್ತಾನೆ. ನೋಡಿ ಹೇಗಿದೆ ಅಂತ ಹೇಳಿ. ಡೈರೆಕ್ಟ್ ಆಗಿ ಕೇಜ್ರಿವಾಲ್ಗೆ ಹೋಗುತ್ತೆ 32 ಲಕ್ಷ. ಪಾರ್ಟಿ ಫಂಡ್ ಹೆಸರಲ್ಲಿ ಹೋಗುತ್ತೆ. ಅವರಿಗೆ ಅಂತ ಕೊಡೋದಿಲ್ಲ, ಪಾರ್ಟಿ ಫಂಡ್ ಅಂತಾನೆ ಕೊಡೋದು. ಅದಕ್ಕೆ ಈ ಕೇಸ್ನಲ್ಲಿ ಕಿಂಗ್ ಪಿನ್ ಕೇಜ್ರಿವಾಲ್ ಅನ್ನುವಂಥ ಆಪಾದನೆ ಬಂದಿದ್ದು. ಯಾಕಂದ್ರೆ ಇದೇ ಕಾರಣಕ್ಕಾಗಿ ಕೇಜ್ರಿವಾಲ್ ಅದೇ ವಿಡಿಯೋ ಕಾಲ್ ಹೇಳ್ತಾರೆ, ಸಮೀರ್ ಮಹೇಂದ್ರಿಗೆ ಹೇಳ್ತಾರೆ ಏನಂತ, ನಮ್ಮ ಹುಡುಗ ವಿನಯ್ ನಾಯರ್ ನಮ್ಮ ಸಂವಹನ ವಿಭಾಗ ಎಲ್ಲ ನೋಡ್ಕೋತಾನೆ, ಅವನ ಜೊತೆ ನೀವೆಲ್ಲ ಸೇರಿ ಕೆಲಸ ಮಾಡಿ ಅಂತಾರಂದ್ರೆ ಈ ಕೆಲಸನ ಮುಂದುವರಿಸಿ, ಪರ್ಸೆಂಟೇಜ್ ತಗೊಳ್ಳೋದು, ಪರ್ಸೆಂಟೇಜ್ ಕೊಡೋದು, ಹೀಗೆ ಮುಂದುವರಿಲಿ ಅಂತ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ಕಳೆದ ಅಕ್ಟೋಬರ್ನಲ್ಲೇ 2023 ಅಕ್ಟೋಬರ್ನಲ್ಲೇ ED
ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮೊದಲನೇ ಸಮನ್ಸ್ ಜಾರಿ ಮಾಡ್ತು. ನವೆಂಬರ್ 2ನೇ ತಾರೀಕು ಬಂದು ಹಾಜರಾಗಿ ಅಂದರು. ಆದರೆ ಕೇಜ್ರಿವಾಲ್ ಹೋಗಲಿಲ್ಲ. ಆಮೇಲೆ ಡಿಸೆಂಬರ್ 21ನೇ ತಾರೀಕು ಆಗಲೂ ಹೋಗಲಿಲ್ಲ. ಜನವರಿ 3ನೇ ತಾರೀಕು ಆಗಲೂ ಹೋಗಲಿಲ್ಲ. ನಿರಂತರವಾಗಿ ಇಡಿ ಸಮನ್ಸ್ ಜಾರಿ ಮಾಡ್ತಾನೆ ಇತ್ತು. ಅರವಿಂದ್ ಕೇಜ್ರಿವಾಲ್ ತಪ್ಪಿಸ್ಕೋತಾನೆ ಇದ್ರು. ಆದರೆ ಇವತ್ತು ಕಡೆಗೂ ನೇರವಾಗಿ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರ ಮನೆಗೆ ಹೋದಂಥ 12 ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಮೂಲಕ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಾಲಿ ಮುಖ್ಯಮಂತ್ರಿಯೊಬ್ಬರು ಬಂಧನಕ್ಕೆ ಒಳಗಾಗಿದ್ದಾರೆ. ಬಹುಶಃ ಭಾರತದ ಇತಿಹಾಸಕ್ಕೆ ಇದೊಂದು ಕಪ್ಪು ಚುಕ್ಕೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಬಂದಿದ್ದೆ ಹಾಗೆ, ನೀವು ನೆನಪು ಮಾಡ್ಕೊಳ್ಳಿ, ಲೋಕ್ಪಾಲ್ ಅಂತ ಬಂದಿದ್ದವರು, ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀವಿ ಅಂತ ಬಂದಿದ್ದು. ಅಣ್ಣಾ ಹಜಾರೆ ಅವ್ರ ಜೊತೆ ಬಂದವರು ಅವರು. ಆಗ ಅಣ್ಣಾ ಹಜಾರೆ ಅವ್ರು ನೋಡಿಬಿಟ್ಟು ನಾವು ಎಲ್ಲ ಅಬ್ಬಾ ಏನೋ ಒಂದು ಕ್ರಾಂತಿ ಆಗುತ್ತೆ ಭಾರತದಲ್ಲಿ ಅಂದ್ಕೊಂಡಿದ್ವಿ. ಆದರೆ ಇದಾ ಕ್ರಾಂತಿ? ಈಗ ಯಾರು ಭ್ರಷ್ಟಾಚಾರವನ್ನು ಗುಡಿಸಿ ಗುಂಡಾಂತರ ಮಾಡ್ತೀವಿ ಅಂತ ಬಂದಿದ್ರು, ಅವರೇ ಭ್ರಷ್ಟಾಚಾರದ ಸುಳಿಗೆ ಸಿಲುಕಿ ಇವತ್ತು ಜೈಲು ಪಾಲಾಗಿದ್ದಾರೆ. ಬಹುಶಃ ಈ ಕೇಸ್ನ ಪ್ರಮುಖವಾದ ಅಷ್ಟು ಹೈಲೈಟ್ಸ್ನ ನಾನು ನಿಮಗೆ ಹೇಳಿದ್ದೀನಿ. ಇನ್ನೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಡೆಫಿನೆಟ್ಲಿ ನಾನು ಇನ್ನೊಂದು ಎಪಿಸೋಡ್ನ ಮಾಡ್ತೀನಿ. ಈ ಸ್ಟೋರಿ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. इस कुर्सी के अंदर कुछ ना कुछ समस्या है. जो इस कुर्सी के ऊपर बैठता है वही गड़बड़ हो जाता है. तो कहीं ऐसा तो नहीं कि इस आंदोलन से जब विकल्प निकलेगा और वो लोग जब कुर्सी पे जाके बैठेंगे, कहीं वो ना भ्रष्ट हो जाएं, कहीं वो ना गड़बड़ करने लगें. ये एक भारी चिंता है हम लोगों के मन में.